ಸರ್ ನಾವು ಬಜೆಟ್ ಮುಂಚೆ ಬರ್ತೀನಿ ರಿಯಾಕ್ಷನ್ ಎಲ್ಲರ ಹತ್ರ ತಗೊಂಡ್ಬಿಡೋಣ. ಇಟ್ನಾಳ್ ಸರ್ ಭಾಷಣದ ಪ್ರಾರಂಭದಲ್ಲಿ ಹೇಳಿದ್ರು ಮೋದಿ ಅವರು ಈ ಆಲ್ವೇಸ್ ಚೂಸಸ್ ಪೀಪಲ್ ಓವರ್ ಪಾಪ್ಯುಲಸ್, ಅಂದ್ರೆ ಜನಪ್ರಿಯತೆಗಿಂತ ಹೆಚ್ಚಾಗಿ ಜನರ ಬಗ್ಗೆ ಕಾಳಜಿ ಅಂತ ಹೇಳಿ ಬಜೆಟ್ ಹಂಗ್ ಕಾಣಿಸ್ತಾ ಇದೆಯಾ? ಅಲ್ಲ, ಈಗ ಬಜೆಟ್ ಮತ್ತೆ ಇದ್ರ ಹಿಂದೆ ನಾವೊಂದು ಎಕನಾಮಿಕ್ ಸರ್ವೆ ಇತ್ತಲ್ಲ, ಅವಾಗಲೇ ಹೇಳಿದೆ, ಮುಂಚೆನೆ ಹೇಳಿದೆ ನಾನು, ದೇರ್ ವಾಸ್ ಎ ಹಿಂಟ್. ನಾವು ಲಾಂಗ್ ಟರ್ಮ್ ದೂರಗಾಮಿ ಹಿತದೃಷ್ಟಿಯಿಂದ ನಾವು ಈ ಸದ್ಯದ ಶಾರ್ಟ್ ಟರ್ಮ್ ತೊಂದರೆಗಳನ್ನ ಸಹಿಸಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅದೇ ರೀತಿ ಆಗಿದೆ. ಈಗ ನಮಗೆ ದೂರಗಾಮಿ ಏನಾಗುತ್ತೆ ಗೊತ್ತಿಲ್ಲ. ಮನಮೋಹನ್ ಸಿಂಗ್ ಅವಾಗ ಹೇಳ್ತಿದ್ರು, ಇನ್ ದ ಲಾಂಗ್ ರನ್ ವಿ ಆರ್ ಆಲ್ ಡೆಡ್ ಅಂತ. ದೂರಗಾಮಿ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಬಟ್ ಸದ್ಯದ ಸವಾಲೇನು? ಈಗ ಇಬ್ರು ಉದ್ಯಮಿಗಳು ಮಾತಾಡಿದ್ರಲ್ಲ, ಅದು ಬಹಳ ಮುಖ್ಯವಾದ ವಿಚಾರ. ಯಾಕಂದ್ರೆ ಆವಾಗಲೇ ನಾವು ಮಾತಾಡಿದಂಗೆ ಒಂದು ಗ್ಲೋಬಲ್ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. ಈಗ ಎಲ್ಲ ಕಡೆ ಎಕನಾಮಿ ಪ್ರೊಟೆಕ್ಷನಿಸಂ ನಡೀತಾ ಇದೆ. ಹಾಗಿರುವಾಗ ಟ್ಯಾರಿಫ್ ಯಾತು ಸಿಕ್ಕಾಪಟ್ಟೆ ಹೊರೆ ಆಗುವಾಗ ನಮಗೆ ಫಾರಿನ್ ಟ್ರೇಡ್ ಕಡಿಮೆ ಆಗುತ್ತೆ. ಈಗ ಫಾರಿನ್ ಟ್ರೇಡ್ ಕಡಿಮೆ ಆಗುವಾಗ ನಾನು ಆಂತರಿಕವಾಗಿ ಉತ್ಪಾದನೆ ಜಾಸ್ತಿ ಮಾಡ್ಕೊಂಡು ಯೋಜನೆ ಮಾಡಬೇಕು, ಆಂತರಿಕವಾಗಿ ಕನ್ಸಂಪ್ಷನ್ ಜಾಸ್ತಿ ಮಾಡಿ ಕೆಲಸ ಮಾಡಬೇಕು. ಆಂತರಿಕ ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ಎಂಎಸ್ಎಂಇಗಳನ್ನ ಕೈ ಹಿಡಿಬೇಕಿತ್ತು ಈ ಬಜೆಟ್. ಆಂತರಿಕವಾಗಿ ಏನು ಕನ್ಸಂಪ್ಷನ್ ಜಾಸ್ತಿ ಆಗ್ಬೇಕಿತ್ತಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು. ಜನರ ಬಳಿ ದುಡ್ಡು ಉಳಿಯೋದವಾಗ ಖರ್ಚು ಜಾಸ್ತಿ ಮಾಡಕ್ ಸಾಧ್ಯ ಆಗೋದು. ಎರಡು ಮಾಡಿರಲಿ ಬಜೆಟ್. ದೇ ಹ್ಯಾವ್ ಫೇಲ್ಡ್ ಟು ಅಡ್ರೆಸ್. ಲೆಟ್ ಮಿ ಕಂಪ್ಲೀಟ್. ದೇ ಹ್ಯಾವ್ ಫೇಲ್ಡ್ ಟು ಅಡ್ರೆಸ್. ಮತ್ತೆ ಕೆಲವೊಂದು ಯೋಜನೆಗಳು ಬಹಳ ಚಂದ, ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಮುಂದೆ ಏನು ಗೊತ್ತಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಸಿಟಿ ಎಕನಾಮಿ ರೀಜನ್ಸ್ ಅಂತ 200-300 ಸಿಟಿಯನ್ನ Tier 2, Tier 3 ಸಿಟಿಗಳನ್ನ ನಾವು ಡೆವಲಪ್ ಮಾಡ್ತೇವೆ ಅಂತ ಹೇಳಿ. ಹೇಗೆ ಮಾಡ್ತೇವೆ ಗೊತ್ತಿಲ್ಲ. ಏನಿದೆ? ವಾಟ್ ಈಸ್ ದ ರೋಡ್ ಮ್ಯಾಪ್? What is the roadmap to develop Hubli into alternative IT center? What is the roadmap into developing Belgaum as an alternative production center? Roadmap ಇಲ್ಲ. ಸುಮಾರು 200-300 ಸಿಟಿಗಳಿದಾವೆ ಆ ತರದ್ದು ಇಂಡಿಯಾದಲ್ಲಿ. ವಾಟ್ ಇಸ್ ದ ರೋಡ್ ಮ್ಯಾಪ್? ವಾಟ್ ಇಸ್ ದ ರೆವೆನ್ಯೂ ಶೇರ್? ವಾಟ್ ಇಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಥ್ರಸ್ಟ್ ಆಫ್ ಈಚ್ ಅಂಡ್ ಎವ್ರಿ ಏರಿಯಾ? ಈಗ ಬಾಂಡ್ಗಳು ಓಕೆ ತಗೊಂಡು ಮಾಡೋದೇನು? ಯಾವ ಇಂಡಸ್ಟ್ರಿ ಎಲ್ಲಿ ಬರ್ತಾ ಇದೆ? ವಾಟ್ ಇಸ್ ದ ವಿಷನ್ ಮ್ಯಾಪ್? ವಾಟ್ ಇಸ್ ದ ರೋಡ್ ಮ್ಯಾಪ್? ಇಲ್ಲ. ಹಾಗೆ ಇನ್ ಕೆಲವು ಹೇಳಿದ್ರಲ್ಲಿ ಈಗ ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡಿದ್ವಿ ನಾವು. ಇವತ್ತಿಗೂ ಕೂಡ ಇಂಡಿಯಾ ಸೆಮಿ ಕಂಡಕ್ಟರ್ಗೋಸ್ಕರ ವಿ ಆರ್ ಡಿಪೆಂಡೆಂಟ್ ಆನ್ ಚೈನಾ. We don't produce a single chip. ಅಲ್ಲ, ನೀವು ಬಹಳ ಯೋಚನೆ ಮಾಡದೇ ಇರಬೇಕಾದ್ರೆ ಸ್ವಲ್ಪ ಸೆಮಿ ಕಂಡಕ್ಟರ್ ಸ್ಕೀಮ್ ಅಂತೂ ಅನೌನ್ಸ್ ಮಾಡಿದ್ದಾರೆ. ಹಿಂದಿನ ಬಜೆಟ್ ಅಲ್ಲಿ ಮಾಡಿದ್ರು. 40,000 ಕೋಟಿ ಸೆಮಿ ಕಂಡಕ್ಟರ್ಗೆ ಪಾಲಿಸಿ ಮಾಡಿದ್ದಾರೆ. 22,919 ಕೋಟಿ ಇತ್ತು. ಈ ಬಾರಿ ಅದನ್ನು 40,000 ಮಾಡಿದ್ದಾರೆ. ಬಟ್ ಪ್ರೊಡಕ್ಷನ್ ಇಲ್ಲ. ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಶ್ವಿನಿ ಅನೌನ್ಸ್ ಮಾಡಿದ್ದಾರೆ. ನ್ಯೂ ಚಿಪ್ ಅನ್ನು 2028 ಅಲ್ಲಿ ರಾತ್ರಿ ಬೆಳಿಗ್ಗೆ ಒಳಗಡೆ ಇದೇನು ಮಂತ್ರ ಮಾಡಕ್ಕಾಗತ್ತಾ? ಮ್ಯಾಜಿಕ್ ನಾನು ಅದನ್ನೇ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಆದ್ರೆ ಇವತ್ತಿನ ಅದು ಅಗತ್ಯ. ಅದ್ರ ಜೊತೆ ಡೇಟಾ ಸೆಂಟರ್ಗಳಿಗೆ ಹೇಳ್ತಾರೆ ಕ್ಲೌಡ್ ಕಂಪ್ಯೂಟಿಂಗ್ ಗೆ ನೀವು 2047 ತೆರಿಗೆ ವಿನಾಯಿತಿ ಅಂತ ಹೇಳಿ. ಆದ್ರೆ ಡೇಟಾ ಸೆಂಟರ್ ಮಾಡುವ ಟೆಕ್ನಾಲಜಿ, ಆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಯಾರು ಬರ್ತಿದ್ದಾರೆ? ಉಡುಪಿ ಹತ್ರ ಒಂದು ಡೇಟಾ ಸೆಂಟರ್ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಹೌ ಪವರ್ ಸೆನ್ಸಿಟಿವ್ ಇಟ್ ಈಸ್. ಆ ತರದ ವಿದ್ಯುತ್ ಅನುಕೂಲತೆಗಳು, ಆ ತರದ ಸವಲತ್ತುಗಳು ನಮ್ಮ ಹತ್ರ ಇದಾವ? ಅದಕ್ಕಿಂತ ಮುಖ್ಯವಾಗಿ ಇದೆಲ್ಲ ದೊಡ್ಡ ದೊಡ್ಡ ವಿಷನ್ಗಳಿಗಿಂತ ಮುಖ್ಯವಾಗಿ ಎಂಎಸ್ಎಂಇಗಳನ್ನ ಕೈ ಹಿಡಿದಿದ್ರೆ ಇವತ್ತು ಇಂಡಿಯಾ ವುಡ್ ಹ್ಯಾವ್ ಸಸ್ಟೈನ್ಡ್ ದ ಕ್ರೈಸಿಸ್ ಆಫ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್. ಅದಾಗಿಲ್ಲ. ಆಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ರಿವಿಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮಿಡಲ್ ಕ್ಲಾಸ್ ವಾಸ್ ಎಕ್ಸ್ಪೆಕ್ಟಿಂಗ್ ಆನ್ ಇಟ್. ದೇ ಡಿಡ್ಂಟ್ ಡೂ ಇಟ್. ಜುಲೈ 12 ಲಕ್ಷ ರೂಪಾಯಿಗೆ ತಂದ ಮೇಲೂ ಕೂಡ ನಾ ಹೇಳ್ತೀನಿ ಕೇಳಿ, ನೀವೆಲ್ಲ ಪತ್ರಕರ್ತರಾಗಿ 2-2.5 ಲಕ್ಷ ಈಗ ಮಹೇಶ್ ಅವರು ಹೇಳ್ತಾರೆ. ಅವರೆಲ್ಲರೂ ಕೇಳಿದ್ರೆ ನಮ್ಮನ್ನೇ ಪ್ರಶ್ನೆ ಕೇಳ್ಬಿಟ್ಟು ನಾನು ಉತ್ತರ ಕೊಡ್ತೀನಿ. ಇನ್ಯಾರು ಕೊಡ್ಬೇಕು? ನಾವು ಬಜೆಟ್ ಮುಂಚೆ ಬರ್ತೀನಿ ರಿಯಾಕ್ಷನ್ ಎಲ್ಲರ ಹತ್ರ ತಗೊಂಡ್ಬಿಡೋಣ. ಇಟ್ನಾಳ್ ಸರ್ ಭಾಷಣದ ಪ್ರಾರಂಭದಲ್ಲಿ ಹೇಳಿದ್ರು ಮೋದಿ ಅವರು ಈ ಆಲ್ವೇಸ್ ಚೂಸಸ್ ಪೀಪಲ್ ಓವರ್ ಪಾಪ್ಯುಲಸ್, ಅಂದ್ರೆ ಜನಪ್ರಿಯತೆಗಿಂತ ಹೆಚ್ಚಾಗಿ ಜನರ ಬಗ್ಗೆ ಕಾಳಜಿ ಅಂತ ಹೇಳಿ ಬಜೆಟ್ ಹಂಗ್ ಕಾಣಿಸ್ತಾ ಇದೆಯಾ? ಅಲ್ಲ, ಈಗ ಬಜೆಟ್ ಮತ್ತೆ ಇದ್ರ ಹಿಂದೆ ನಾವೊಂದು ಎಕನಾಮಿಕ್ ಸರ್ವೆ ಇತ್ತಲ್ಲ, ಅವಾಗಲೇ ಹೇಳಿದೆ, ಮುಂಚೆನೆ ಹೇಳಿದೆ ನಾನು, ದೇರ್ ವಾಸ್ ಎ ಹಿಂಟ್. ನಾವು ಲಾಂಗ್ ಟರ್ಮ್ ದೂರಗಾಮಿ ಹಿತದೃಷ್ಟಿಯಿಂದ ನಾವು ಈ ಸದ್ಯದ ಶಾರ್ಟ್ ಟರ್ಮ್ ತೊಂದರೆಗಳನ್ನ ಸಹಿಸಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅದೇ ರೀತಿ ಆಗಿದೆ.
ಈಗ ನಮಗೆ ದೂರಗಾಮಿ ಏನಾಗುತ್ತೆ ಗೊತ್ತಿಲ್ಲ. ಮನಮೋಹನ್ ಸಿಂಗ್ ಅವಾಗ ಹೇಳ್ತಿದ್ರು ಇನ್ ದ ಲಾಂಗ್ ರನ್ ವೇರ್ ಆಲ್ ಡೆಡ್ ಅಂತ. ದೂರಗಾಮಿ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಬಟ್ ಸದ್ಯದ ಸವಾಲೇನು, ಈಗ ಇಬ್ರು ಉದ್ಯಮಿಗಳು ಮಾತಾಡಿದ್ರಲ್ಲ, ಅದು ಬಹಳ ಮುಖ್ಯವಾದ ವಿಚಾರ. ಯಾಕಂದ್ರೆ ಆವಾಗಲೇ ನಾವು ಮಾತಾಡಿದಂಗೆ ಒಂದು ಗ್ಲೋಬಲ್ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. ಈಗ ಎಲ್ಲ ಕಡೆ ಎಕನಾಮಿ ಪ್ರೊಟೆಕ್ಷನಿಸಂ ನಡೀತಾ ಇದೆ. ಹಾಗಿರುವಾಗ ಟ್ಯಾರಿಫ್ ಯಾವುದು ಸಿಕ್ಕಾಪಟ್ಟೆ ಹೊರೆ ಆಗುವಾಗ ನಮಗೆ ಫಾರಿನ್ ಟ್ರೇಡ್ ಕಡಿಮೆ ಆಗುತ್ತೆ. ಈಗ ಫಾರಿನ್ ಟ್ರೇಡ್ ಕಡಿಮೆ ಆಗುವಾಗ ನಾನು ಆಂತರಿಕವಾಗಿ ಉತ್ಪಾದನೆ ಜಾಸ್ತಿ ಮಾಡ್ಕೊಂಡು ಯೋಜನೆ ಮಾಡಬೇಕು, ಆಂತರಿಕವಾಗಿ ಕನ್ಸಂಪ್ಷನ್ ಜಾಸ್ತಿ ಮಾಡಿ ಕೆಲಸ ಮಾಡಬೇಕು. ಆಂತರಿಕ ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ಎಂಎಸ್ಎಂಇಗಳನ್ನ ಕೈ ಹಿಡಿಬೇಕಿತ್ತು ಈ ಬಜೆಟ್. ಆಂತರಿಕವಾಗಿ ಏನು ಕನ್ಸಂಪ್ಷನ್ ಜಾಸ್ತಿ ಆಗ್ಬೇಕಿತ್ತಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು. ಜನರ ಬಳಿ ದುಡ್ಡು ಉಳಿಯೋದವಾಗ ಖರ್ಚು ಜಾಸ್ತಿ ಮಾಡಕ್ ಸಾಧ್ಯ ಆಗೋದು. ಎರಡು ಮಾಡಿರ್ಲಿ ಬಜೆಟ್. ದೇ ಹ್ಯಾವ್ ಫೇಲ್ ಟು ಅಡ್ರೆಸ್. ಲೆಟ್ ಮಿ ಕಂಪ್ಲೀಟ್. ದೇ ಹ್ಯಾವ್ ಫೇಲ್ ಟು ಅಡ್ರೆಸ್. ಮತ್ತೆ ಕೆಲವೊಂದು ಯೋಜನೆಗಳು ಬಹಳ ಚಂದ, ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಮುಂದೆ ಏನು ಗೊತ್ತಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಸಿಟಿ ಎಕನಾಮಿ ರೀಜನ್ಸ್ ಅಂತ 200-300 ಸಿಟಿಯನ್ನ Tier 2, Tier 3 ಸಿಟಿಗಳನ್ನ ನಾವು ಡೆವಲಪ್ ಮಾಡ್ತೇವೆ ಅಂತ ಹೇಳಿ. ಹೇಗೆ ಮಾಡ್ತೇವೆ ಗೊತ್ತಿಲ್ಲ. ಏನಿದೆ, ವಾಟ್ ಈಸ್ ದ ರೋಡ್ ಮ್ಯಾಪ್? What is the roadmap to develop Hubli into alternative IT center? What is the roadmap into developing Belgaum as an alternative production center? Roadmap ಇಲ್ಲ. ಸುಮಾರು 200-300 ಸಿಟಿಗಳಿದಾವೆ ಆ ತರದ್ದು ಇಂಡಿಯಾದಲ್ಲಿ. ವಾಟ್ ಇಸ್ ದ ರೋಡ್ ಮ್ಯಾಪ್? ವಾಟ್ ಇಸ್ ದ ರೆವೆನ್ಯೂ ಶೇರ್? ವಾಟ್ ಇಸ್ ಈ ತರ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಥ್ರಸ್ಟ್ ಆಫ್ ಈಚ್ ಅಂಡ್ ಎವ್ರಿ ಏರಿಯಾ? ಈಗ ಬಾಂಡ್ಗಳು ಓಕೆ ತಗೊಂಡು ಮಾಡೋದೇನು? ಯಾವ ಇಂಡಸ್ಟ್ರಿ ಎಲ್ಲಿ ಬರ್ತಾ ಇದೆ? ವಾಟ್ ಇಸ್ ದ ವಿಷನ್ ಮ್ಯಾಪ್? ವಾಟ್ ಇಸ್ ದ ರೋಡ್ ಮ್ಯಾಪ್? ಇಲ್ಲ. ಹಾಗೆ ಇನ್ ಕೆಲವು ಹೇಳಿದ್ರಲ್ಲಿ ಈಗ ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡಿದ್ವಿ ನಾವು. ಇವತ್ತಿಗೂ ಕೂಡ ಇಂಡಿಯಾ ಸೆಮಿ ಕಂಡಕ್ಟರ್ಗೋಸ್ಕರ ವಿ ಆರ್ ಡಿಪೆಂಡೆಂಟ್ ಆನ್ ಚೈನಾ. We don't produce a single chip. ಅಲ್ಲ, ನೀವು ಬಹಳ ಮುಗಿಸ್ಕೊಡಿ. ಯೋಚನೆ ಮಾಡದೇ ಇರಬೇಕಾದ್ರೆ ಅಬ್ಸರ್ವೇಷನ್ ಅವ್ರು ಹೇಳ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ ಸ್ಕೀಮ್ ಅಂತೂ ಅನೌನ್ಸ್ ಮಾಡಿದ್ದಾರೆ. ಹಿಂದಿನ ಬಜೆಟ್ ಅಲ್ಲಿ ಮಾಡಿದ್ರು. 40,000 ಕೋಟಿ ಸೆಮಿ ಕಂಡಕ್ಟರ್ಗೆ ಪಾಲಿಸಿ ಮಾಡಿದ್ದಾರೆ. 22,919 ಕೋಟಿ ಇತ್ತು. ಈ ಬಾರಿ ಅದನ್ನು 40,000 ಕೋಟಿಗಳಿಗೆ. ಬಟ್ ಪ್ರೊಡಕ್ಷನ್ ಇಲ್ಲ. ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಶ್ವಿನಿ ಅನೌನ್ಸ್ ಮಾಡಿದ್ದಾರೆ ನ್ಯೂ ಚಿಪ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ರಾತ್ರಿ ಬೆಳಿಗ್ಗೆ ಒಳಗಡೆ ಇದೇನು ಮಂತ್ರ ಮಾಡಕ್ಕಾಗತ್ತಾ? ಮ್ಯಾಜಿಕ್ ಮಾತಾಡ್ತಿದ್ದೀನಪ್ಪ, ನಾನು ಅದನ್ನೇ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಆದ್ರೆ ಇವತ್ತಿನ ಅದು ಅಗತ್ಯ. ಅದ್ರ ಜೊತೆ ಡೇಟಾ ಸೆಂಟರ್ಗಳಿಗೆ ಹೇಳ್ತಾರೆ ಕ್ಲೌಡ್ ಕಂಪ್ಯೂಟಿಂಗ್ ನೀವು 2047 ತೆರಿಗೆ ವಿನಾಯಿತಿ ಅಂತ ಹೇಳಿ. ಆದ್ರೆ ಡೇಟಾ ಸೆಂಟರ್ ಮಾಡುವ ಟೆಕ್ನಾಲಜಿ, ಆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಯಾರು ಬರ್ತಿದ್ದಾರೆ? ಉಡುಪಿ ಹತ್ರ ಒಂದು ಡೇಟಾ ಸೆಂಟರ್ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಹೌ ಪವರ್ ಸೆನ್ಸಿಟಿವಿಟಿ ಇಸ್, ಆ ತರದ ವಿದ್ಯುತ್ ಅನುಕೂಲತೆಗಳು, ಆ ತರದ ಸವಲತ್ತುಗಳು ನಮ್ಮ ಹತ್ರ ಇದಾವ? ಅದಕ್ಕಿಂತ ಮುಖ್ಯವಾಗಿ ಇದೆಲ್ಲ ದೊಡ್ಡ ದೊಡ್ಡ ವಿಷನ್ಗಳಿಗಿಂತ ಮುಖ್ಯವಾಗಿ ಎಂಎಸ್ಎಂಇಗಳನ್ನ ಕೈ ಹಿಡಿದಿದ್ರೆ ಇವತ್ತು ಇಂಡಿಯಾ ವುಡ್ ಹ್ಯಾವ್ ಸಸ್ಟೈನ್ಡ್ ದ ಕ್ರೈಸಿಸ್ ಆಫ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್. ಅದಾಗಿಲ್ಲ. ಆಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ರಿವಿಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮಿಡಲ್ ಕ್ಲಾಸ್ ವಾಸ್ ಎಕ್ಸ್ಪೆಕ್ಟಿಂಗ್ ಆನ್ ಇಟ್. ದೇ ಡಿಡ್ಂಟ್ ಡೂ ಇಟ್. ಜುಲೈ 12 ಲಕ್ಷ ರೂಪಾಯಿಗೆ ತಂದ ಮೇಲೂ ಕೂಡ ನಾ ಹೇಳ್ತೀನಿ ಕೇಳಿ, ನೀವೆಲ್ಲ ಪತ್ರಕರ್ತರಾಗಿ 2-2.5 ಲಕ್ಷ ಈಗ ಮಹೇಶ್ ಅವರು ಹೇಳ್ತಾರೆ. ನೀವು ಅವರೆಲ್ಲರೂ ಕೇಳಿದ್ರೆ ನಮ್ಮನ್ನೇ ಪ್ರಶ್ನೆ ಕೇಳ್ಬಿಟ್ಟು ನಾನು ಉತ್ತರ ಕೊಡ್ತೀನಿ. ಇನ್ಯಾರು ಕೊಡ್ಬೇಕು? ಈಗ